ಪ್ರಯತ್ನ ನಡೀತಾ ಇದೆ. ಇವತ್ತು ನಾಳೆ ಆಗ್ಬೋದು ಅಂತ ಭಾಳ ಆಶಾಭಾವನೆಯಿಂದ ನಾವೆಲ್ಲ ಇದ್ದೀವಿ. ಎಲ್ಲರೂ ಬಂದಿದ್ದಾರೆ. ಎಕ್ಸ್ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದಾರೆ, ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಎಲ್ಲರೂ ಮೋಸ್ಟ್ಲಿ ಇವತ್ತು ಮಧ್ಯಾಹ್ನ ಮೀಟಿಂಗ್ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಆದಮೇಲೆ ಇವತ್ತು ಮುಗಿದರೆ ಸರಿ, ಇಲ್ಲಾಂದರೆ ನಾಳೆ ಒಂದಿನ ಆಗ್ಬೋದು. ಅದೇ ಮೋಸ್ಟ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಆಗುತ್ತೆ. 2 ದಿನದಾಗ ಮಿನಿಸ್ಟ್ರಿ ಆಗ್ಬೋದು ಅಂತ ಭಾಳ ಆಶಾಭಾವನೆ ಇದ್ದೀವಿ. ಸರ್, ನಿಮ್ಮ ಜಿಲ್ಲೆಯಲ್ಲಿ ಭಾಳ ಕಾಂಪಿಟೇಷನ್ ಇದೆ. ಯಾವ ಜಿಲ್ಲೆನೇ ಇಲ್ಲ ಸ್ವಾಮಿ ಕಾಂಪಿಟೇಷನು, ಎಲ್ಲ ಜಿಲ್ಲೆಗೆ ಇರುತ್ತೆ. ಬೆಳಗಾವಿ ಅಂತ ಜಿಲ್ಲೆ, ಬೆಳಗಾವಿನೇ ಭಾಳ ದೊಡ್ಡ ಜಿಲ್ಲೆ, ಅದಕ್ಕೆ ಭಾಳ ಜನ ಕಾಂಪಿಟೇಟರ್ಸ್ ಇದ್ದಾರೆ. ಎಲ್ಲ ಕಾಂಪಿಟೇಟರ್ಸ್ ಬೆಳಗಾವಿ ಜಿಲ್ಲೆ ಕಾಂಪಿಟೇಟರ್ಸ್ ಪೈಕಿ ನಾನೇ ಭಾಳ ಹಿರಿಯ. ಹಂಗೆ ನೋಡೋಕೆ ಹೋದ್ರೆ ರಾಜ್ಯದಾಗೆಲ್ಲ ಯಾರು ಮಂತ್ರಿಗಳು ಎಲ್ಲರಿಗಿಂತ ನಾನೇ ಸೀನಿಯರ್ ಇದ್ದೀನಿ. ಹಂಗೆ ನೋಡೋಕೆ ಹೋದರೆ ಇದು ಏನಾಗಿದೆ, ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾಯಿಲ್ಲ. ಅಷ್ಟೇ, ಜಾತಿ ಬಂದ್ರಿ ಪರಲ್ಲ. ನಾನು ಹೇಳೋದು ಹೈಕಮಾಂಡ್ನವ್ರಿಗಾಗಲಿ ನಮ್ಮ ರಾಜ್ಯದ ನಾಯಕರಿಗೆ ಜಾತಿ ನೋಡೋಕೆ ಹೋಗ್ಬಿಡಿ, ಪಕ್ಷ ನಿಷ್ಠೆ ಮತ್ತು ಎಷ್ಟು ದಿನದಿಂದ ಪಕ್ಷದ ದುಡಿತಾ ಇದ್ದಾನೆ, ಅವ್ನ ಸ್ಯಾಕ್ರಿಫೈಸ್ ಇನ್ನೇನು ಪಾರ್ಟಿಗೆ ಅದನ್ನು ನೋಡಿ ಕೊಟ್ಟರೆ ನ್ಯಾಯ ಸಿಗಂಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ. ನಿನ್ನೆ ಎಲ್ಲರನ್ನು ಭೇಟಿ ಆಗಿದ್ರಿ? ನಾವು ಯಾರನ್ನೂ ಭೇಟಿ ಆಗಿಲ್ಲ. ಖರ್ಗೆ ಸಾಹೇಬ್ರು ಒಬ್ಬರನ್ನೇ ಭೇಟಿ ಆಗಿದ್ವಿ. ವೇಣುಗೋಪಾಲ್ ಸಾಹೇಬ್ರಿಗೆ ಇಂಟರ್ವ್ಯೂ ಕೇಳಿದ್ವಿ, ಕೊಡಲಿಲ್ಲ. ಇವತ್ತು ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸುರ್ಜೇವಾಲ ಅವರು ಊರಾಗಿರಲಿಲ್ಲ, ಇವತ್ತು ಬಂದರೆ ಇವತ್ತು ಮೀಟ್ ಮಾಡ್ತೀವಲ್ಲ. ನಾವೆಲ್ಲ ಶಾಸಕರು 6 ಜನ ಒಟ್ಟಿಗೆ ಬಂದಿದ್ವಿ. ಇನ್ನೊಬ್ಬರು ರಾಜೀವ್ ಕಾಗೆ ಅವರು ಬರ್ಬೇಕಾಯ್ತು, ಅವ್ರಿಗೆ ಆರೋಗ್ಯ ಇದರಿಂದ ಅವ್ರು ಬಂದಿಲ್ಲ. 7 ಜನ ನಾವೆಲ್ಲ ಒಂದು ಟೀಮ್ ಆಗಿದ್ವಿ. 7 ಜನದಾಗೆ ಪಾಂಚೇಶ್ ಕೌಜ್ಗಲಿ ನಾನಿಬ್ಬರೇ ಭಾಳ ಸೀನಿಯರ್ ಇದ್ದೀವಿ. ಇಬ್ಬರೊಳಗೆ ಯಾರಿಗಾರು ಫಸ್ಟ್ ಬೇರೆಯವ್ರು ಕೊಡ್ತೀರಾ ಬಿಡ್ತೀರಾ ನಿಮ್ಗೆ ಸಂಬಂಧ. ಅದು ಬೇರೆಯವ್ರು ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ, ಬೇರೆಯವ್ರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಅದು ಅವ್ರು ಕೊಡೋದು ಬಿಡೋದು ನಿಮಗೆ ಇಷ್ಟ, ಆದರೆ ಮೊದಲೇ ಆದ್ಯತೆ ನಮ್ಗೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಪ್ರಯತ್ನ ನಡೀತಾ ಇದೆ. ಇವತ್ತು ನಾಳೆ ಆಗ್ಬೋದು ಅಂತ ಭಾಳ ಆಶಾಭಾವನೆಯಿಂದ ನಾವೆಲ್ಲ ಇದ್ದೀವಿ. ಎಲ್ಲರೂ ಬಂದಿದ್ದಾರೆ. ಎಕ್ಸ್ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದಾರೆ, ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಎಲ್ಲರೂ ಮೋಸ್ಟ್ಲಿ ಇವತ್ತು ಮಧ್ಯಾಹ್ನ ಮೀಟಿಂಗ್ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಆದಮೇಲೆ ಇವತ್ತು ಮುಗಿದರೆ ಸರಿ, ಇಲ್ಲಾಂದರೆ ನಾಳೆ ಒಂದಿನ ಆಗ್ಬೋದು. ಅದೇ ಮೋಸ್ಟ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಆಗುತ್ತೆ. 2 ದಿನದಾಗ ಮಿನಿಸ್ಟ್ರಿ ಆಗ್ಬೋದು ಅಂತ ಭಾಳ ಆಶಾಭಾವನೆ ಇದ್ದೀವಿ. ಸರ್, ನಿಮ್ಮ ಜಿಲ್ಲೆಯಲ್ಲಿ ಭಾಳ ಕಾಂಪಿಟೇಷನ್ ಇದೆ. ಯಾವ ಜಿಲ್ಲೆನೇ ಇಲ್ಲ ಸ್ವಾಮಿ ಕಾಂಪಿಟೇಷನು, ಎಲ್ಲ ಜಿಲ್ಲೆಗೆ ಇರುತ್ತೆ. ಬೆಳಗಾವಿ ಅಂತ ಜಿಲ್ಲೆ, ಬೆಳಗಾವಿನೇ ಭಾಳ ದೊಡ್ಡ ಜಿಲ್ಲೆ, ಅದಕ್ಕೆ ಭಾಳ ಜನ ಕಾಂಪಿಟೇಟರ್ಸ್ ಇದ್ದಾರೆ. ಎಲ್ಲ ಕಾಂಪಿಟೇಟರ್ಸ್ ಬೆಳಗಾವಿ ಜಿಲ್ಲೆ ಕಾಂಪಿಟೇಟರ್ಸ್ ಪೈಕಿ ನಾನೇ ಭಾಳ ಹಿರಿಯ. ಹಂಗೆ ನೋಡೋಕೆ ಹೋದ್ರೆ ರಾಜ್ಯದಾಗೆಲ್ಲ ಯಾರು ಮಂತ್ರಿಗಳು ಎಲ್ಲರಿಗಿಂತ ನಾನೇ ಸೀನಿಯರ್ ಇದ್ದೀನಿ. ಹಂಗೆ ನೋಡೋಕೆ ಹೋದರೆ ಇದು ಏನಾಗಿದೆ, ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾಯಿಲ್ಲ. ಅಷ್ಟೇ, ಜಾತಿ ಬಂದ್ರಿ ಪರಲ್ಲ. ನಾನು ಹೇಳೋದು ಹೈಕಮಾಂಡ್ನವ್ರಿಗಾಗಲಿ ನಮ್ಮ ರಾಜ್ಯದ ನಾಯಕರಿಗೆ ಜಾತಿ ನೋಡೋಕೆ ಹೋಗ್ಬಿಡಿ, ಪಕ್ಷ ನಿಷ್ಠೆ ಮತ್ತು ಎಷ್ಟು ದಿನದಿಂದ ಪಕ್ಷದ ದುಡಿತಾ ಇದ್ದಾನೆ, ಅವ್ನ ಸ್ಯಾಕ್ರಿಫೈಸ್ ಇನ್ನೇನು ಪಾರ್ಟಿಗೆ ಅದನ್ನು ನೋಡಿ ಕೊಟ್ಟರೆ ನ್ಯಾಯ ಸಿಗಂಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ. ನಿನ್ನೆ ಎಲ್ಲರನ್ನು ಭೇಟಿ ಆಗಿದ್ರಿ? ನಾವು ಯಾರನ್ನೂ ಭೇಟಿ ಆಗಿಲ್ಲ. ಖರ್ಗೆ ಸಾಹೇಬ್ರು ಒಬ್ಬರನ್ನೇ ಭೇಟಿ ಆಗಿದ್ವಿ. ವೇಣುಗೋಪಾಲ್ ಸಾಹೇಬ್ರಿಗೆ ಇಂಟರ್ವ್ಯೂ ಕೇಳಿದ್ವಿ, ಕೊಡಲಿಲ್ಲ. ಇವತ್ತು ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸುರ್ಜೇವಾಲ ಅವರು ಊರಾಗಿರಲಿಲ್ಲ, ಇವತ್ತು ಬಂದರೆ ಇವತ್ತು ಮೀಟ್ ಮಾಡ್ತೀವಲ್ಲ. ನಾವೆಲ್ಲ ಶಾಸಕರು 6 ಜನ ಒಟ್ಟಿಗೆ ಬಂದಿದ್ವಿ. ಇನ್ನೊಬ್ಬರು ರಾಜೀವ್ ಕಾಗೆ ಅವರು ಬರ್ಬೇಕಾಯ್ತು, ಅವ್ರಿಗೆ ಆರೋಗ್ಯ ಇದರಿಂದ ಅವ್ರು ಬಂದಿಲ್ಲ. 7 ಜನ ನಾವೆಲ್ಲ ಒಂದು ಟೀಮ್ ಆಗಿದ್ವಿ. 7 ಜನದಾಗೆ ಪಾಂಚೇಶ್ ಕೌಜ್ಗಲಿ ನಾನಿಬ್ಬರೇ ಭಾಳ ಸೀನಿಯರ್ ಇದ್ದೀವಿ. ಇಬ್ಬರೊಳಗೆ ಯಾರಿಗಾರು ಫಸ್ಟ್ ಬೇರೆಯವ್ರು ಕೊಡ್ತೀರಾ ಬಿಡ್ತೀರಾ ನಿಮ್ಗೆ ಸಂಬಂಧ. ಅದು ಬೇರೆಯವ್ರು ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ, ಬೇರೆಯವ್ರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಅದು ಅವ್ರು ಕೊಡೋದು ಬಿಡೋದು ನಿಮಗೆ ಇಷ್ಟ, ಆದರೆ ಮೊದಲೇ ಆದ್ಯತೆ ನಮ್ಗೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ.